ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸ್ಯಾಟರ್ಡೇ ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅನ್ನೋದಾದರೆ, ಆಲ್ರೆಡಿ ನಾನು ಹೇಳಿದ್ದೀನಿ ಲೈಕ್ ಕ್ಯಾಸ್ಟಿಂಗ್ ಬಿಸ್ನೆಸ್ ನಾನು ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ಲಿ ಹೋಮ್ ಸರ್ವಿಸ್ ಆಗಿರುತ್ತೆ. ಸೊ ನಾವೇ ಬರ್ತೀವಿ, ಬೇಬಿದ್ದು ಆಗಲಿ ಇಲ್ಲ ಕಪಲ್ದಾಗಲಿ ಇಂಪ್ರೆಷನ್ ತೊಗೊಳೋದಕ್ಕೆ ಆ್ಯಂಡ್ ನಾವೇ ಡೆಲಿವರಿಗೂ ಸಹ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಜನಕ್ಕೆ ಇದೇನಿದು ಬೇಬಿ ಕ್ಯಾಸ್ಟಿಂಗ್ ಕಪಲ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋದ ಬೇಬಿಗೆ ಆ ಥರ ಲೈಕ್ ಆ ಮೈಂಡ್ ಸೆಟ್ಟಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಇದೇನು ಅನ್ನೋದಾದರೆ ಪಾಪುದು ಇವಾಗ ಚಿಕ್ಕ ಮಕ್ಕಳ ನ್ಯೂ ಬಾರ್ನ್ ಬೇಬಿಯಿಂದ ಎಷ್ಟು ವರ್ಷಕ್ಕೆ ಬೇಕಾದರೂ ನಾವು ಮಾಡ್ಬೋದು. ಬಟ್ ಮೆಮೊರೀಸ್ ಅನ್ನೋದು ನ್ಯೂ ಬಾರ್ನ್ ಬೇಬಿಗೇ ಇರುತ್ತೆ. ಲೈಕ್ 1 ಮಂತ್ ಲೈಕ್ ಆಲ್ಮೋಸ್ಟ್ 15 ಡೇಸ್ ಇಂದನೂ 1 ಇಯರ್ವರೆಗೂ ನಾವು ಬೇಬಿದು ಕೈದು ಕಾಲ್ದು ಪ್ರಿಂಟ್ ತೊಗೊಂಡು ಫ್ರೇಮ್ ಮಾಡಿಕೊಡ್ತೀವಿ. ಕಸ್ಟಮೈಸ್ಡ್ ಯಾವ ಥರ ಕಸ್ಟಮರ್ ಕೇಳ್ತಾರೋ ಆ ಥರ. ಆ್ಯಂಡ್ ಕಪಲ್ ಕ್ಯಾಸ್ಟಿಂಗು ಸಹ ಲೈಫ್ ಲಾಂಗ್ ಮೆಮೊರೇಬಲ್ ಇದು. ಸೊ ಈ ಥರ ಬಿಸ್ನೆಸ್ ನಾನು ಮಾಡ್ತೀನಿ ಅಂತ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ಯಾರಿಗಾದ್ರು ಗೊತ್ತಿಲ್ಲ ಅನ್ನೋದಾದರೆ ನಾನು ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ID ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅನ್ನೋದಾದರೆ. ಸೊ ಇವತ್ತು 2 ಆರ್ಡರ್ ಇದ್ದಾವೆ. ಸೊ ಅದಕ್ಕೆ ಹೋಗೋಣ. ಸೊ ಎರಡೂ ಸಹ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಸ್ಯಾಟರ್ಡೇ ಆಗಿರೋ ಕಾರಣಕ್ಕೆ ಓಕೆ ಆಫೀಸು ಸಹ ಇಲ್ಲ. ಸೊ ಆರಾಮಾಗಿ ಮುಗಿಸ್ಕೊಬರ್ಬೋದು. ವೀಕ್ ಡೇಸಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೀಕೆಂಡಲ್ಲಿ ಆಗಿರೋ ಕಾರಣಕ್ಕೆ ಮುಗಿಸ್ಕೊಬರೋಣ ಇವತ್ತೇ ಅಂತ ಹೇಳ್ಬಿಟ್ಟು. ಸೊ ಸ್ಯಾಟರ್ಡೇ ಆಗಿರೋ ಕಾರಣಕ್ಕೆ ನಮ್ಮದು ರೆಗ್ಯುಲರ್ ರೂಟೀನ್ ಇದ್ದೇ ಇರುತ್ತೆ. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಫಸ್ಟು ಪಾಪು, ನಾನು, ಶ್ರೀ, ನನ್ನ ಹಸ್ಬೆಂಡ್ 3 ಜನನೂ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆಮೇಲೆ ಟಿಫನ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮದು ಏನೇ ಇದ್ರೂ ಶೆಡ್ಯೂಲ್ಸ್ ವರ್ಕ್ ಆಗೋದು. ಸೊ ಇವತ್ತು ಸಹ ಸಿಮಿಲರ್. ಆಲ್ರೆಡಿ ನಾವು 3 ಜನ ರೆಡಿ ಆಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆಮೇಲೆ ಲೈಕ್ 2 ಆರ್ಡರ್ ಕಸ್ಟಮರ್ ಮನೆಗೆ ವಿಸಿಟ್ ಕೊಡ್ತೀವಿ ನಾವು ಬೇಬಿದು ಇಂಪ್ರೆಷನ್ ತೊಗೊಳೋದಕ್ಕೆ. ಸೊ ಇವತ್ತು ಯಾವ ಥರ ಎಲ್ಲ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ತುಂಬ ದಿನ ಆಗ್ತಿದ್ದೆ ನಾನು ವೀಡಿಯೋಸ್. ನಾನು 3 ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಲೈಕ್ ರೆಗ್ಯುಲರಾಗಿ ಹಾಕಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಗ್ಯಾಪ್ ಕೊಡ್ತಾ ಇರೋದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಟೈಮ್ ಸರಿ ಹೋಗ್ತಾ ಇಲ್ಲ ನನಗೆ, ಆಫೀಸ್ ಇರೋದು. ಆಮೇಲೆ ರೇಸನ್ ಆರ್ಟ್ ಅದು ಸಹ ನಾನು ಮಾಡ್ತೀನಿ. ಸೊ ಅದರದ್ದು ಆರ್ಡರ್ಸ್ ಫುಲ್ಫಿಲ್ ಮಾಡಬೇಕು ಆ್ಯಂಡ್ ಕ್ಯಾಸ್ಟಿಂಗ್. ಸೊ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆ್ಯಂಡ್ ಬೇಬಿನೂ ಇದೆ. ಲೈಕ್ ಇದೆಲ್ಲ ಇರೋ ಕಾರಣಕ್ಕೆ ನನಗೆ ಬೇಬಿದೆಲ್ಲ ಇವಾಗ ಮೆಮೊರೀಸ್, ಅವಳ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಸ್ ಅ ಮದರ್ ಜಾಸ್ತಿ ಟೈಮ್ ಕೊಡಬೇಕು. ಸೊ ನಾನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಇದೆಲ್ಲ ಇರೋ ಕಾರಣಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ಪರವಾಗಿಲ್ಲ, ಯಾವಾಗ ಟೈಮ್ ಸಿಕ್ಕದೆ ಯಾವಾಗ ಮಾಡೋಣ, ಸುಮ್ಮನೆ ಟೆನ್ಷನ್ ಎಲ್ಲ ತೊಗೊಂಡು ಯಾತಕ್ಕೆ ಮಾಡೋದು ಅಂತ ಅಷ್ಟೇ. ಸೊ ಬನ್ನಿ ಯಾವ ಥರ ಎಲ್ಲ ಇವತ್ತು ಬ್ಲಾಗ್ ಆಗುತ್ತೆ. ಆ್ಯಂಡ್ ಬೇಬಿ 2 ಬೇಬೀಸ್ ಯಾವ ಥರ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ, ಇನ್ನು ಮಿಕ್ಕಿದ್ದು ನೋಡೋಣ. ಎಂಡ್ ಆಫ್ ದ ಡೇ ನಾನು ಆದರೆ ತಿಳಿಸ್ಕೊಡ್ತೀನಿ ಇನ್ನೂ ಏನಾದರೂ ಇದ್ದರೆ ಮಾತಾಡೋದಕ್ಕೆ. ಸೊ ಸ್ಟೇ ಟ್ಯೂನ್ಡ್. ಸೊ ಹೋಗೋದಕ್ಕೆ ಮೊದಲು ಟಿಫನ್ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನದಿಂದ ಬಂದಿದ ತಕ್ಷಣ ಹಾಗೆ ಮನೆ ಬಿಡೋದಕ್ಕೆ ಸರಿ ಹೋಗುತ್ತೆ ಅಂತ, ಹಾಗೆ ಪಾಪುಗೂ ಸಹ ತಿನ್ನಿಸೋ ಥರ ಆಗುತ್ತೆ ಅಂತ. ಸೊ ನಮ್ಮ ಅತ್ತೆ ಇವತ್ತು ಪೂರಿ ಮತ್ತು ಪನ್ನೀರ್ ಕರಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ನಾನು, ಶ್ರೀ ಮತ್ತು ಪಾಪು ಮತ್ತು ನಮ್ಮ ಭಾವನ ಮಗ ಇಷ್ಟು ಜನನೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಪಾಪುಗೆ ಈ ಥರದೊಂದು ಟೊಪ್ಪಿ ಹಾಕಿದ್ದೀನಿ ನಾನು. ಅವಳು ಮುಡಿ ಕೊಟ್ಟಿದ್ದೀವಿ. ಸೊ ಬಿಸಿಲು ಗೊತ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಅಂತ ಹೇಳ್ಬಿಟ್ಟು ಈ ಥರ ಟೊಪ್ಪಿ ಹಾಕಿದ್ದೀನಿ. ಅವಳು ಸ್ವಲ್ಪ ಇಷ್ಟಪಡ್ತಿದ್ದಾಳೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವಿವಾಗ. ಸೊ ಇಲ್ಲಿ ಬಂದರೆ ಜಸ್ಟ್ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಂದಿದ ತಕ್ಷಣವೇ ನಾವು ರೆಗ್ಯುಲರಾಗಿ ಬರ್ತೀವಿ. ಸೊ ಬಂದಿದ ತಕ್ಷಣವೇ ಮಂಗಳಾರತಿ ತೀರ್ಥ ಏನಿರುತ್ತೆ ಅದನ್ನು ತೊಗೊಂಡು ಆ್ಯಂಡ್ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಅಲ್ಲಿ ಕೂತ್ಕೊಂಡು ಆಮೇಲೆ ನಾವು ರಿಟರ್ನ್ ಬರ್ತೀವಿ. ಸೊ ಫೈನಲಿ ಇವಾಗ ಆಲ್ ಸೆಟ್. ನಾವು ಮನೆ ಬಿಡೋದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮದು ಫಸ್ಟ್ ಲೊಕೇಶನ್ ಬಂದುಬಿಟ್ಟು KR ಪುರಂ ದೇವಸಂದ್ರ. ಸೊ ಅಲ್ಲಿಗೆ ಹೋಗಿದ್ವಿ ಫಸ್ಟ್ ಕಸ್ಟಮರ್ ಮನೆಗೆ. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಬರಬೇಕಾದ್ರೆ ಇನ್ನೊಂದು ಲೊಕೇಶನ್ ಮುಗಿಸ್ಕೊಬರೋಣ ಅಂತ ಹೇಳ್ಬಿಟ್ಟು. ಸೊ ಈ ಬೇಬಿ ಅಂತೂ ಕ್ರ್ಯಾಂಕಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಬೇಬಿ ಕ್ರ್ಯಾಂಕಿ ಏನೂ ಇದ್ದಿಲ್ಲ. ಬಟ್ ಏನು ಹೇಳೋದು, ಒಳಗಡೆ ಕಲಿಸ್ತಾ ಇತ್ತು, ಮಿಕ್ಸ್ ಮಾಡ್ತಾಯಿತ್ತು. ನಾವೇನು ಮಿಕ್ಸ್ ಮಾಡೋದು ಬೇಡ, ಬೇಬಿನೇ ಮಿಕ್ಸ್ ಮಾಡ್ತಾಯಿತ್ತು. ಸೊ ಓಕೆ, ಸಪೋರ್ಟ್ ಮಾಡ್ದು. ಅಷ್ಟೊಂದು ಸಪೋರ್ಟ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಟ್ ಓಕೆ, ಸಪೋರ್ಟಿವ್ ಬೇಬಿ ಅಂತಲೇ ಹೇಳ್ಬೋದು. ಸ್ವಲ್ಪ ಏನಂದರೆ ಅಳ್ಳೋದು ಅದೆಲ್ಲ ಏನೂ ಮಾಡಿಲ್ಲ ಈ ಬೇಬಿ.
ಸೊ ಈಗ ಒಂದು ಲೊಕೇಶನ್ ಮುಗೀತು. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಲೊಕೇಶನ್ನು ಸಹ ಕ್ಯಾರ್ಪುರಮ್ ನಿಯರ್ ಬೈ ಇದ್ದಿದ್ದು. ಸೊ ಈ ಲೊಕೇಶನ್ಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಬೇಬಿ ಇನ್ನೂ 3 ಮಂತ್ಸ್ ಆಗಿರೋದು, 3 to 4 ಮಂತ್ಸ್. ಸೊ ಈ ಬೇಬಿನೂ ಏನೂ ಹತ್ತಿಲ್ಲ, ಸ್ವಲ್ಪ ಸಪೋರ್ಟಿವ್ ಬೇಬಿ ಅಂತಲೇ ಹೇಳ್ಬೋದು. ಇವತ್ತೇನು ಅಷ್ಟೊಂದು ಕಷ್ಟ ಆಗಿಲ್ಲ ಬೇಬೀಸನ್ನು ಹ್ಯಾಂಡಲ್ ಮಾಡೋದು. ಸೊ ಮನೆಗೆ ಬಂದಿದ್ದ ತಕ್ಷಣ ನಾವು ಏನು ಇಂಪ್ರೆಷನ್ ತೊಗೊಂಬಂದಿದ್ದೀವಿ ಅದರದ್ದು ಸ್ವಲ್ಪ ಕೆಲಸ ಇರುತ್ತೆ, ಒಂದು 1/2 hour ಕೆಲಸ. ಸೊ ಅದನ್ನು ಮುಗಿಸಿ ನಾನು ಮಲ್ಕೊಂಬಿಟ್ಟೆ. ಬಿಕಾಸ್ ಬಿಸಿಲಲ್ಲಿ ನನಗಾಗಲ್ಲ ಅಷ್ಟೊಂದು ಹೊರಗಡೆ ಹೋಗಿ ಬಂದರೆ. ಸೊ ಆ ಕಾರಣಕ್ಕೆ ಮಲ್ಕೊಂಬಿಟ್ಟೆ. ಮಲ್ಕೊಂಡಿದ್ದ ಮೇಲೆ ಈ ಥರ ಫ್ರೂಟ್ಸ್ ತಿಂದು ಲೈಕ್ ಡೇ ಎಂಡ್ ಮಾಡಿದೆ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.